ಈ ಬಿಜೆಪಿಯಲ್ಲಿರ್ತಕ್ಕಂತಹ ಈ ವರ್ತಕರು ರೈತರ ಹತ್ರ ಡೈರೆಕ್ಟ್ ಆಗಿ 10% ಕಮಿಷನ್ ತಗೊಂತಾ ಇದ್ದಾರೆ. ಬಿಜೆಪಿಯವರು ಯಾಕೆ ನನ್ನ ಕ್ಷೇತ್ರದ ರೈತರನ್ನ ನೀವು ಲೂಟಿ ಮಾಡ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಕಾಟ. ದಲ್ಲಾಳಿಗಳ ಕಾಟ ತಪ್ಪಿಸಲು ಶಾಸಕ ಪ್ರದೀಪ್ ಈಶ್ವರ್ ಬಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಹೂವು, ಹಣ್ಣು, ತರಕಾರಿಗಳನ್ನು ಬೆಳೆಯೋದ್ರಲ್ಲಿ ವರ್ಲ್ಡ್ ಫೇಮಸ್. ರೈತರು ಹಗಲು ರಾತ್ರಿ ಕಷ್ಟಪಟ್ಟು ತರಹೇವಾರಿ ಹೂಗಳನ್ನು ಬೆಳೆದು ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಗೆ ಹಾಕ್ತಾರೆ. ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ನಲ್ಲಿ ನೂರಾರು ಕೋಟಿ ವ್ಯವಹಾರ ನಡೆಯುತ್ತೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ವರ್ತಕರು ರೈತರಿಂದ ಕಮಿಷನ್ ರೂಪದಲ್ಲಿ ಹಣ ವಸೂಲಿ ಮಾಡ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರದ ಹೂ ಬೆಳೆಗಾರರು ಕಂಗಾಲಾಗಿದ್ದು, ಕಮಿಷನ್ ದಂಧೆಗೆ ಕಡಿವಾಣ ಹಾಕಲು ಶಾಸಕ ಪ್ರದೀಪ್ ಈಶ್ವರ್ ಪಣ ತೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕೆವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಯಲ್ಲಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವ್ಯವಹಾರವಾಗುತ್ತೆ. ಟ್ರೇಡಿಂಗ್ ಲೈಸೆನ್ಸ್, ಕಮಿಷನ್ ಲೈಸೆನ್ಸ್ ಇಟ್ಕೊಂಡು ರೈತರಿಂದ 10% ಕಮಿಷನ್ ವಸೂಲಿ ಮಾಡ್ತಿದ್ದಾರೆ. ಇದರಿಂದ ಕ್ಷೇತ್ರದ ರೈತರಿಗೆ ನಷ್ಟವಾಗ್ತಾ ಇದ್ದು, ಕೂಡಲೇ 10% ಕಮಿಷನ್ ಬಂದಾಗಬೇಕು ಎಂದು ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ದಾರೆ. ಎಪಿಎಂಸಿಯಲ್ಲಿ ಒಂದು ಆ್ಯಕ್ಟ್ ಇದೆ ಸರ್, 2 ಥರ ಲೈಸೆನ್ಸ್ ಇದೆ. ಒಂದು ಟ್ರೇಡಿಂಗ್ ಲೈಸೆನ್ಸು, ಇನ್ನೊಂದು ಕಮಿಷನಿಂಗ್ ಲೈಸೆನ್ಸು. ಕಮಿಷನಿಂಗ್ ಲೈಸೆನ್ಸ್ ಇರೋ ವ್ಯಕ್ತಿ ರೈತರು ಫ್ಲವರ್ಸ್ ಎಲ್ಲ ತಂದರೆ ಆ ಟ್ರೇಡರ್ಸ್ ಹತ್ರ ಅವ್ರಿಗೆ ಜಾಗ ಮಾಡಿಕೊಟ್ಟು ಅದು ಟ್ರೇಡರ್ ಹತ್ರ 3% ಕಮಿಷನ್ ತಗೋಬೇಕು. ಇದು ರೂಲು. ಆದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ಕಮಿಷನ್ ಏಜೆಂಟ್ ಆಗಲಿ ಟ್ರೇಡರ್ ಆಗಲಿ ರೈತರ ಹತ್ರ ₹1 ಕಮಿಷನ್ ತಗೊಳ್ಳಂಗಿಲ್ಲ. ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಬಿಜೆಪಿಯಲ್ಲಿರ್ತಕ್ಕಂತಹ ಈ ವರ್ತಕರು ರೈತರ ಹತ್ರ ಡೈರೆಕ್ಟಾಗಿ 10% ಕಮಿಷನ್ ತಗೊತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ನಲ್ಲಿ 85 ಜನ ಕಮಿಷನ್ ಏಜೆಂಟ್ ಟ್ರೇಡರ್ಸ್ ಇದ್ದು, ಇವರ ಪೈಕಿ 60ಕ್ಕೂ ಹೆಚ್ಚು ಜನ ಬಿಜೆಪಿ ಮುಖಂಡರು. ಬಿಜೆಪಿಯ ಪದಾಧಿಕಾರಿಗಳಾದ ಏಜೆಂಟ್ಗಳು ರೈತರ ಬಳಿಯೇ 10% ಕಮಿಷನ್ ತಗೊಂಡು ಅನ್ಯಾಯ ಮಾಡ್ತಿದ್ದಾರೆ. ರಾಜ್ಯದ ಬಿಜೆಪಿ ನಾಯಕರಿಗೆ ಕಿಂಚಿತ್ತಾದ್ರೂ ರೈತರ ಬಗ್ಗೆ ಕಾಳಜಿ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ಪಾದಯಾತ್ರೆ ಮಾಡಿ ಕಮಿಷನ್ ದಂಧೆಗೆ ಕಡಿವಾಣ ಹಾಕಿ ಎಂದು ಸವಾಲು ಹಾಕಿದ್ದಾರೆ. ಬಿಜೆಪಿಯವರು ಯಾಕೆ ನನ್ನ ಕ್ಷೇತ್ರದ ರೈತರನ್ನ ನೀವು ಲೂಟಿ ಮಾಡ್ತಾ ಇದ್ದೀರಾ? ಅಶೋಕಣ್ಣ ಬಾ, ಚಿಕ್ಕಬಳ್ಳಾಪುರಕ್ಕೆ ನಿನ್ನ ಪಾದಯಾತ್ರೆ ಬಂದು ನಿಮ್ಮ ಪಕ್ಷದವರಿಂದ ನನ್ನ ರೈತರನ್ನು ಕಾಪಾಡು. ಚಲವಾದಿ ನಾರಾಯಣ ಸೋಮಣ್ಣ ಬಾ, ಪಾದಯಾತ್ರೆಗೆ ಬಾ, ನಿನ್ನ ಪಕ್ಷದ ಏಜೆಂಟ್ಗಳಿಂದ ನನ್ನ ಕ್ಷೇತ್ರದ ರೈತರನ್ನು ಕಾಪಾಡು. ವಿಜಯೇಂದ್ರಣ್ಣ ಚಿಕ್ಕಬಳ್ಳಾಪುರಕ್ಕೆ ಪಾದಯಾತ್ರೆ ಬಾ, ನಿಮ್ಮ BJP ರೋಲ್ ಕಾಲ್ ಏಜೆಂಟ್ಗಳಿಂದ ನನ್ನ ಕ್ಷೇತ್ರದ ರೈತರನ್ನು ಕಾಪಾಡಬೇಕು. ₹3 ಕೋಟಿ ಮಿನಿಮಮ್ ಪರ್ ಡೇ ಬಿಸ್ನೆಸ್ಸು ಅಂತ. ಅದರಲ್ಲಿ BJP ಏಜೆಂಟ್ಗಳು ಡೈರೆಕ್ಟಾಗಿ ನನ್ನ ತಾಲೂಕಿನ ರೈತರ ಹತ್ರ ಡೈಲಿ 30-40 ಲಕ್ಷ ಸುಲಿಗೆ ಮಾಡ್ತಿದ್ದಾರೆ. ನಾನಂತೂ ಇದ್ರ ವಿರುದ್ಧ ಫೈಟ್ ಮಾಡ್ತೀನಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀನಿ, APMC ಡೈರೆಕ್ಟರ್ಗೆ ಪತ್ರ ಬರೆದಿದ್ದೀನಿ, APMC ಮಿನಿಸ್ಟರ್ಸ್ಗೂ ಪತ್ರ ಬರೀತೀನಿ. ಇವ್ರ ಹಂತದಲ್ಲಿ ಇದು ಬಗೆಹರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಫ್ಲವರ್ ಮಾರ್ಕೆಟ್ನ ಕಮಿಷನ್ ದಂಧೆ ವಿರುದ್ಧ ಸಿಡಿದೆದ್ದ ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ನಮಗೆ ರೈತರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಏನು 10% ಕಮಿಷನ್ ತಗೊತಾರೋ ಅದು ನಿಲ್ಲಿಸಬೇಕು, ಅಲ್ಲಿ ಮೋಸ ಆಗ್ತಾ ಇರೋದು ನಿಲ್ಲಿಸಬೇಕು. ಕಡಿಮೆ ಆದರೆ ನಮಗೂ ಒಳ್ಳೆಯದಾಗುತ್ತೆ. ಪ್ರದೀಪ್ ಈಶ್ವರ್ ಸರ್ ಇದರ ಬಗ್ಗೆ ತುಂಬ ಧ್ವನಿ ಎತ್ತಿದ್ದಾರೆ, ನಮಗೂ ಖುಷಿ ಆಯಿತು. ಹೊಸದಾಗಿ ಬಂದಿರೋರಿಂದ ಎಲ್ಲ ಸ್ವಲ್ಪ ಹದಗೆಟ್ಟಿದೆ. ಅದೊಂದು ಹಂಗೆ ನಮ್ಮ ಶಾಸಕರ ಗಮನಕ್ಕೆ ಹೋಗೋ ಅಷ್ಟೊತ್ತಿಗೆ ತಕ್ಷಣವಾಗಿ ಅವ್ರು ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಒಟ್ಟಾರೆ ಕಮಿಷನ್ ದಂಧೆ ಎಂಬ ಭೂತ ಚಿಕ್ಕಬಳ್ಳಾಪುರ ಹೂವಿನ ಬೆಳೆಗಾರರ ದಿಕ್ಕೆಡಿಸಿದೆ. ಶಾಸಕರಿಂದ ನ್ಯಾಯ ಸಿಗುವ ನಿರೀಕ್ಷೆ ಗಣ್ಣಿನಿಂದ ಹೂವಿನ ಬೆಳೆಗಾರರು ಕಾಯ್ತಾ ಇದ್ದಾರೆ. ಸುರೇಶ್ ಗುಡಿಬಂಡೆ, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.